ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಕ್ಯಾಬಿನೆಟ್ನಲ್ಲಿ ನೋಡಿ, ನನ್ನ ಮಾಹಿತಿ ಪ್ರಕಾರ 7,500 ಎಕರೆನಲ್ಲಿ ಸುಮಾರು 6,000ಕ್ಕಿಂತ ಹೆಚ್ಚು ಎಕರೆ ಕನ್ಸೆಂಟ್ ಕೊಟ್ಟಿದ್ದಾರೆ ನನ್ನ ಮಾಹಿತಿ ಪ್ರಕಾರ. ಇನ್ನು ಉಳಿದಿರೋದು 1,500 ಎಕರೆ ಇರ್ಬೋದು, 1,340 ಎಕರೆ ಏನೋ ಇರ್ಬೋದು. ಆಮೇಲೆ ಜನರು ಒಪ್ಪಿಗೆ ನೀಡಿದ ಮೇಲೆ ತಾನೇ ನಾವು ಮಾಡಲಿಕ್ಕಾಗೋದು. ಯಾರು ಕೂಡ ಯಾವುದೇ ರೀತಿಯಾದಂಥ ದಬ್ಬಾಳಿಕೆ ಮಾಡ್ತಾ ಇಲ್ಲ. ಹಿಂದೆ ಚನ್ನರಾಯಪಟ್ಟಣದಲ್ಲಿ ರೈತರು ಬೇಡ ಅಂದಾಗ ನಾವು ವಾಪಸ್ ಕೊಟ್ಟಿಲ್ವ? ಇತಿಹಾಸದಲ್ಲಿ ಆಗಿರಲಿಲ್ಲ. ಅದು ಯಾವುದು ಲ್ಯಾಂಡ್ ಅಕ್ವೈರ್ ಮಾಡಿದ್ವಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟು, ರೈತರ ಒಂದು ಅವರ ಮಾತಿಗೆ ನಾವು ಬೆಲೆ ಕೊಟ್ಟು ವಾಪಸ್ ಕೊಟ್ಟಿದ್ದೀವಿ. ಇವಾಗ ಅವರೇ ವಾಪಸ್ ಬಂದು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ನಥಿಂಗ್ ಕ್ಯಾನ್ ಬಿ ಡನ್ ಬೈ ಫೋರ್ಸ್. ಯಾರು ಇಲ್ಲಿಗಲ್ ಆಗಿ ಜಬರ್ದಸ್ತಿನೂ ಮಾಡೋಕ್ಕಾಗಲ್ಲ, ಕಾನೂನು ಚೌಕಟ್ಟು ಮೀರಿ ಯಾರು ಕೆಲಸನೂ ಮಾಡ್ಲಿಕ್ಕಾಗಲ್ಲ. ಅದು ಯಾರಿಂದ ಬಂದಿರೋದು? ಅವರಿಂದನೇ ಬಂದಿರೋದಲ್ಲ. ಅಲ್ಲಿ ಲೋಕಲ್ ಮುಖಂಡರು ಯಾರಿದ್ದಾರೆ, ರೈತರು ಯಾರಿದ್ದಾರೆ, ಅವ್ರು ಕೇಳ್ಕೊಂಡಿರೋದು. ಇಲ್ಲ ಇದು ನನಗೆ ಬಹುಶಃ ನಾನು ಇದೇ ನಾನು ಕೃಷಿಯನ್ನೇ ಮಾಡಬೇಕು ಅಂತ. ಆದರೆ ನನ್ನ ಮುಂದಿನ ಪೀಳಿಗೆ ಅವ್ರು ಇಂಡಸ್ಟ್ರಿ ಮಾಡಬೇಕಂದ್ರೆ ಅವ್ರಿಗೆ ಯಾಕೆ ಮೋಸ ಆಗಬೇಕು ಅಂದ್ಬಿಟ್ಟು ಕೆಲವು ಜನ ಹೋದ ಬಾರಿನೇ ಬಂದಿತ್ತಿದ್ದು, 1-2 ತಿಂಗಳ ಹಿಂದೆ ತಮ್ಗೆ ನೆನಪಿದ್ರೆ ಇದು ಬಂದಿತ್ತು. ಆವಾಗ ಬೇಡ, ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಏನಿದೆ ಅದನ್ನೇ ನಾವು ಮುಂದುವರಿಸ್ತೀವಿ ಅಂತ ಹೇಳಿದ್ವಿ. ಅದಾದಮೇಲೆ ಮತ್ತೆ ಅವರು ಒಂದು ಮನವಿ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಮನವಿ ಮೇರೆಗೆ ತಂದಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಈಗ ಹೆಚ್ಚಿನ ರೈತರು ಇಲ್ಲಪ್ಪ ಅದು ಬೇಡ ಹಾಗೆ ಮುಂದುವರಿಸಿ ಅಂದರೆ ಹಾಗೆ ಮಾಡ್ತೀವಿ. ಇಲ್ಲ ನಮಗೆ ಕೃಷಿ ಬೇಡ, ನಾವು ಇಂಡಸ್ಟ್ರಿಗೆ ನಾವು ಒತ್ತು ಕೊಡಬೇಕು, ನಮಗೆ ಉದ್ಯೋಗ ಅವಕಾಶಗಳು ಕೊಡಬೇಕು ಅಂತ ಹೇಳಿದ್ರೆ ವಿ ವಿಲ್ ಡೂ ವಾಟ್ ಎವರ್ ಪೀಪಲ್ ಸೇ. ಕ್ಯಾಬಿನೆಟ್ನಲ್ಲಿ ನೋಡಿ, ನನ್ನ ಮಾಹಿತಿ ಪ್ರಕಾರ 7,500 ಎಕರೆನಲ್ಲಿ ಸುಮಾರು 6,000ಕ್ಕಿಂತ ಹೆಚ್ಚು ಎಕರೆ ಕನ್ಸೆಂಟ್ ಕೊಟ್ಟಿದ್ದಾರೆ ನನ್ನ ಮಾಹಿತಿ ಪ್ರಕಾರ. ಇನ್ನು ಉಳಿದಿರೋದು 1,500 ಎಕರೆ ಇರ್ಬೋದು, 1,340 ಎಕರೆ ಏನೋ ಇರ್ಬೋದು. ಆಮೇಲೆ ಜನರು ಒಪ್ಪಿಗೆ ನೀಡಿದ ಮೇಲೆ ತಾನೇ ನಾವು ಮಾಡಲಿಕ್ಕಾಗೋದು. ಯಾರು ಕೂಡ ಯಾವುದೇ ರೀತಿಯಾದಂಥ ದಬ್ಬಾಳಿಕೆ ಮಾಡ್ತಾ ಇಲ್ಲ. ಹಿಂದೆ ಚನ್ನರಾಯಪಟ್ಟಣದಲ್ಲಿ ರೈತರು ಬೇಡ ಅಂದಾಗ ನಾವು ವಾಪಸ್ ಕೊಟ್ಟಿಲ್ವ? ಇತಿಹಾಸದಲ್ಲಿ ಆಗಿರಲಿಲ್ಲ. ಅದು ಯಾವುದು ಲ್ಯಾಂಡ್ ಅಕ್ವೈರ್ ಮಾಡಿದ್ವಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟು, ರೈತರ ಒಂದು ಅವರ ಮಾತಿಗೆ ನಾವು ಬೆಲೆ ಕೊಟ್ಟು ವಾಪಸ್ ಕೊಟ್ಟಿದ್ದೀವಿ. ಇವಾಗ ಅವರೇ ವಾಪಸ್ ಬಂದು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ನಥಿಂಗ್ ಕ್ಯಾನ್ ಬಿ ಡನ್ ಬೈ ಫೋರ್ಸ್. ಯಾರು ಇಲ್ಲಿಗಲ್ ಆಗಿ ಜಬರ್ದಸ್ತಿನೂ ಮಾಡೋಕ್ಕಾಗಲ್ಲ, ಕಾನೂನು ಚೌಕಟ್ಟು ಮೀರಿ ಯಾರು ಕೆಲಸನೂ ಮಾಡ್ಲಿಕ್ಕಾಗಲ್ಲ. ಅದು ಯಾರಿಂದ ಬಂದಿರೋದು? ಅವರಿಂದನೇ ಬಂದಿರೋದಲ್ಲ. ಅಲ್ಲಿ ಲೋಕಲ್ ಮುಖಂಡರು ಯಾರಿದ್ದಾರೆ, ರೈತರು ಯಾರಿದ್ದಾರೆ, ಅವ್ರು ಕೇಳ್ಕೊಂಡಿರೋದು. ಇಲ್ಲ ಇದು ನನಗೆ ಬಹುಶಃ ನಾನು ಇದೇ ನಾನು ಕೃಷಿಯನ್ನೇ ಮಾಡಬೇಕು ಅಂತ. ಆದರೆ ನನ್ನ ಮುಂದಿನ ಪೀಳಿಗೆ ಅವ್ರು ಇಂಡಸ್ಟ್ರಿ ಮಾಡಬೇಕಂದ್ರೆ ಅವ್ರಿಗೆ ಯಾಕೆ ಮೋಸ ಆಗಬೇಕು ಅಂದ್ಬಿಟ್ಟು ಕೆಲವು ಜನ ಹೋದ ಬಾರಿನೇ ಬಂದಿತ್ತಿದ್ದು, 1-2 ತಿಂಗಳ ಹಿಂದೆ ತಮ್ಗೆ ನೆನಪಿದ್ರೆ ಇದು ಬಂದಿತ್ತು. ಆವಾಗ ಬೇಡ, ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಏನಿದೆ ಅದನ್ನೇ ನಾವು ಮುಂದುವರಿಸ್ತೀವಿ ಅಂತ ಹೇಳಿದ್ವಿ. ಅದಾದಮೇಲೆ ಮತ್ತೆ ಅವರು ಒಂದು ಮನವಿ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಮನವಿ ಮೇರೆಗೆ ತಂದಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಈಗ ಹೆಚ್ಚಿನ ರೈತರು ಇಲ್ಲಪ್ಪ ಅದು ಬೇಡ ಹಾಗೆ ಮುಂದುವರಿಸಿ ಅಂದರೆ ಹಾಗೆ ಮಾಡ್ತೀವಿ. ಇಲ್ಲ ನಮಗೆ ಕೃಷಿ ಬೇಡ, ನಾವು ಇಂಡಸ್ಟ್ರಿಗೆ ನಾವು ಒತ್ತು ಕೊಡಬೇಕು, ನಮಗೆ ಉದ್ಯೋಗ ಅವಕಾಶಗಳು ಕೊಡಬೇಕು ಅಂತ ಹೇಳಿದ್ರೆ ವಿ ವಿಲ್ ಡೂ ವಾಟ್ ಎವರ್ ಪೀಪಲ್ ಸೇ.